ಈ ನೋಟಿಸ್ ಕೊಟ್ಟು ಆತಂಕಿತರಾದ ಜನ ಇವತ್ತೆಲ್ಲರೂ ಕೂಡ ಇವತ್ತು ಬೀದಿಗೆ ಬಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಬದುಕ್ತಿರುವಂತ ಎಲ್ಲ ಅಲ್ಪ ಸ್ವಲ್ಪ ಜನರು ಕೃಷಿಯನ್ನು ಮಾಡ್ಕೊಂಡಿರೋರಿಗೆ ತಕ್ಷಣ ಹಕ್ಕುಪತ್ರ ಕೊಡ್ಬೇಕು ಆ ಜಮೀನಿಗೆ. ಅವ್ರ ಮನೆ ಕಟ್ಕೊಂಡಿದ್ದಕ್ಕೆ ಒಂದು ಹಕ್ಕುಪತ್ರ ಕೊಡಬೇಕಾದ್ರೆ ನಿಮಗೆ ಫಾರೆಸ್ಟ್ ಒಪಿನಿಯನ್ ಬೇಕು ಅಂತ ಕೇಳ್ತಾರೆ, NOC ಕೇಳ್ತಾ ಇದ್ದಾರೆ. ಬಟ್ ಅರಣ್ಯ ಇಲಾಖೆಯವರು ಯಾರಿಗೂ NOCಯನ್ನು ಕೊಡ್ತಾ ಇಲ್ಲ. ಇನ್ನು ಬರೀ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡಿದಂಥವ್ರು ಇಂಥವರಿಗೆ ಯಾವುದೇ ಕಾರಣ ಕೂಡ ನಾವು ಇದರಲ್ಲಿ ಗೋಪಾಲಕೃಷ್ಣಗೌಡ ಆದೇಶದಲ್ಲಿ ಬಂದಿದ್ದು ಕೂಡ ಅವ್ರಿಗೆ ತೊಂದರೆ ಮಾಡ್ತೇವೆ ಅಂತ ಅವತ್ತೇ ಹೇಳಿದರೆ ಅದು ಆದೇಶ ಕೂಡ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನಲ್ಲಿ ಇವತ್ತು ಏನು ರೈತ ಮತ್ತು ಕಾರ್ಮಿಕ ಹಿತರಕ್ಷಣಾ ಸಮಿತಿಯಿಂದ ಕಳಸ ತಾಲೂಕಿನ ವ್ಯಾಪ್ತಿಯಲ್ಲಿ ಜನ ವಿರೋಧಿ ಮತ್ತು ಅರಣ್ಯ ಕಾಯ್ದೆಗಳನ್ನು ಕಾನೂನುಗಳನ್ನು ಕೂಡ ಖಂಡಿಸಿ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಈ ಭಾಗದಲ್ಲಿ ವಾಸ ಮಾಡ್ತಿರುವಂತಹ ಮಲೆನಾಡಿಗರು ಅರಣ್ಯ ಇಲಾಖೆಯಿಂದಾಗಿರ್ಬೋದು, ಅರಣ್ಯ ಇರುವಂತಹ ಕಾಯ್ದೆ ಕಾನೂನುಗಳಿಂದ ಯಾವ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಜನರನ್ನೇ ಮಾತಾಡ್ಸೋಣ. ಇವತ್ತು 12ನೇ ತಾರೀಕು ಜನವರಿ ಕಳಸ ತಾಲೂಕಿನ ಎಲ್ಲ ರೈತರು, ಕೃಷಿ ಕೂಲಿ ಕಾರ್ಮಿಕರು, ಬಡವರು ಇವತ್ತು ಕಳಸ DFO ಕಚೇರಿ ಮುಂದೆ, ಕಳಸ ಫಾರೆಸ್ಟ್ ಆಫೀಸ್ ಮುಂದೆ ಒಂದು ಬೃಹತ್ ಆದಂಥ ಕಳಸ ಪೇಟೆಯಲ್ಲಿ ಮೆರವಣಿಗೆ ಮಾಡಿ ನಾವು ಇವತ್ತು ಅರಣ್ಯ ಕಚೇರಿ ಮುಂದೆ ಬೃಹತ್ ಧರಣಿಯನ್ನು ಮಾಡಿದ್ವಿ. ಧರಣಿಯಲ್ಲಿ ಬಹಳ ಮುಖ್ಯವಾಗಿ ಕಳಸ ತಾಲೂಕಿನಲ್ಲಿ ಯಾರು ಭೂ ರಹಿತರಿದ್ದಾರೋ, ಯಾರು ನಿವೇಶನ ರಹಿತರಿದ್ದಾರೋ ಅವರಿಗೆ ನಿವೇಶನ ಮತ್ತು ಭೂಮಿ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲಾಯಿತು. ಇತ್ತೀಚೆಗೆ ಒಂದು 15 ದಿವಸದ ಕೆಳಗಡೆ ಕಳಸ ತಾಲೂಕಿನಲ್ಲಿ ಹಲವರಿಗೆ ಅರಣ್ಯ ಇಲಾಖೆ ನೋಟಿಸನ್ನು ಕೊಟ್ಟಿತ್ತು. ಈ ನೋಟಿಸ್ ಕೊಟ್ಟು ಆತಂಕಿತರಾದ ಜನ ಇವತ್ತೆಲ್ಲರೂ ಕೂಡ ಇವತ್ತು ಬೀದಿಗೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ DFO ಅವರು ಖುದ್ದಾಗಿ ಹಾಜರಾಗಿ ನಾವು ನಮ್ಮ ಹಕ್ಕೊತ್ತಾಯಗಳನ್ನು ಅವ್ರ ಮುಂದೆ ಎಲ್ಲವೂ ಹೇಳಿದ್ವಿ. ನೀವು ಬಲಾಢ್ಯರ ಒತ್ತುವರಿಯನ್ನು ತೆರವು ಮಾಡಿ ಬಡವರಿಗೆ ಏನು ಭೂಮಿಯನ್ನು ನಿವೇಶನವನ್ನು ಕೊಡಬೇಕಾಗಿತ್ತು ನೀವು ಕೊಡಬೇಕು ಅನ್ನೋದನ್ನು ಹೇಳಿದ್ವಿ. ಫಾರ್ಮ್ 53, ಫಾರ್ಮ್ 57, 94C ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದಾರೋ ಅವ್ರಿಗೆ ಕೂಡಲೇ ಮಂಜೂರು ಮಾಡಬೇಕು ಮತ್ತು ನೋಟಿಸ್ ಯಾರಿಗೆ ಕೊಟ್ಟಿದ್ದಾರೋ ಆ ನೋಟಿಸನ್ನು ವಾಪಸ್ ಪಡಿಬೇಕು ಮತ್ತು ಅವರಿಗಿರುವಂಥ ಆತಂಕವನ್ನು ದೂರ ಮಾಡಬೇಕಂತ ಮನವಿಯನ್ನು ಅವರಿಗೆ ಮಾಡಿದ್ವಿ. ಕಳಸ ಮತ್ತು ಮೂಡಿಗೆರೆ ತಾಲೂಕಿನ ಹಲವಾರು ಏನು ಬಡ ರೈತರು ಅಲ್ಪ ಸ್ವಲ್ಪ ಜಮೀನು ಮಾಡ್ಕೊಂಡಿದ್ದಾರೋ ಅವರಿಗೆ ಎಲ್ಲ ಕಡೆನೂ ಕೂಡ ಅದನ್ನು ತೆರವುಗೊಳಿಸಬೇಕು ಅಂತ ನೋಟಿಸ್ಗಳನ್ನು ಕೊಟ್ಟಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರ. ಅದನ್ನು ಹಿಂಪಡಿಬೇಕು ಮತ್ತು ಅಲ್ಲಿ ಬದುಕ್ತಿರುವಂಥ ಎಲ್ಲ ಅಲ್ಪ ಸ್ವಲ್ಪ ಜಮೀನು ಕೃಷಿಯನ್ನು ಮಾಡ್ಕೊಂಡಿರೋರಿಗೆ ತಕ್ಷಣ ಹಕ್ಕುಪತ್ರ ಕೊಡಬೇಕು ಆ ಜಮೀನಿಗೆ. ಅಲ್ಲಿ ಏನು ಮೂಲಭೂತ ಸೌಲಭ್ಯದ ಕೊರತೆ ಆಗಿದೆ, ರಸ್ತೆ ಇರ್ಬೋದು, ಇನ್ಯಾವುದೋ ಒಂದು ಅಲ್ಲಿ ಹಳ್ಳಿಯ ಕಾಮಗಾರಿ ಕೆಲಸ ಇರ್ಬೋದು, ಅದನ್ನು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ತಡಿಬಾರ್ದು. ಅಲ್ಲಿನ ಎಲ್ಲ ಹಳ್ಳಿಗಳಿಗೂ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾವುದೇ ರೀತಿಯ ಅರಣ್ಯ ಇಲಾಖೆ ಕಿರುಕುಳಗಳು ಇನ್ನು ಕಳಸ ಮತ್ತು ಮೂಡಿಗೆರೆ ತಾಲೂಕಿನಲ್ಲಾಗಿರ್ಬೋದು, ಇಡೀ ಮಲೆನಾಡಿನಲ್ಲಾಗಿರ್ಬೋದು ಈ ರೀತಿಯ ಅರಣ್ಯ ಇಲಾಖೆಯ ಏನು ಜನ ವಿರೋಧಿ ಕಾನೂನುಗಳನ್ನು ಹಿಂಪಡಿಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಕಳಸದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸೆಕ್ಷನ್ 4 ಮತ್ತು ಸೆಕ್ಷನ್ 17 ಮಾಡ್ತೀವಿ ಅಂತೇಳಿ ಒಂದಷ್ಟು ರೈತರಿಗೆ ನೋಟಿಸ್ ಕೊಟ್ಟಿದ್ದರು. ಒಂದು ಆತಂಕ, ಎರಡನೇದು 51, 53 ಮತ್ತು 94C ಏನು ಬಡವರು ಒಂದು ಮನೆ ಕಟ್ಕೊಂಡಿದ್ದಾರೋ ಅವ್ರ ಮನೆ ಕಟ್ಕೊಂಡಿದ್ದಕ್ಕೆ ಒಂದು ಹಕ್ಕುಪತ್ರ ಕೊಡಬೇಕಾದ್ರೆ ನಿಮಗೆ ಫಾರೆಸ್ಟ್ ಒಪಿನಿಯನ್ ಬೇಕು ಅಂತ ಕೇಳ್ತಾರೆ, NOC ಕೇಳ್ತಾ ಇದ್ದಾರೆ. ಬಟ್ ಅರಣ್ಯ ಇಲಾಖೆಯವರು ಯಾರಿಗೂ NOCಯನ್ನು ಕೊಡ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಹಕ್ಕುಪತ್ರ ಕೊಡಲಿಕ್ಕೂ ಸಮಸ್ಯೆ ಆಗ್ತದೆ. ಎರಡನೇದಾಗಿ ಹಕ್ಕುಪತ್ರ ಕೊಟ್ಟವ್ರಿಗೆ ಕೂಡ ಲೋನ್ಗೇನೋ ಮಾಡಬೇಕಂದ್ರೆ ಅದು ಕೂಡ ಸಮಸ್ಯೆ ಆಗ್ತಿದೆ. ಅದಕ್ಕೆ ಇವತ್ತು ಅರಣ್ಯ ಇಲಾಖೆಯವರು ಯಾವುದೇ ರೀತಿ ನೋಟಿಸನ್ನು ಕೊಡಬಾರ್ದು ಮತ್ತು ಯಾವುದೇ ರೀತಿ ಜನವಸತಿ ಇರೋ ಪ್ರದೇಶನ ಸೆಕ್ಷನ್ 4 ಮಾಡಬಾರ್ದು ಮತ್ತು ಸೆಕ್ಷನ್ 17ಗೆ ನಾನು ರೆಫರ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ನಾವು ಪ್ರತಿಭಟನೆ ಹಾಗೂ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. 2001-2002ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ 55,000 ಹೆಕ್ಟರ್ ಪ್ರದೇಶವನ್ನು ಅರಣ್ಯ ಅಂಥೇಳಿ ಘೋಷಣೆ ಮಾಡಿದರು. ಅದೀಗ ಫೈನಲ್ ಮಾಡುವ ಉದ್ದೇಶದಿಂದ ಇವತ್ತು 17 ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇವರಿಗೆಲ್ಲ ನೋಟಿಸನ್ನು ಕೊಡ್ತಾಯಿದ್ದಾರೆ. ಅವತ್ತು ಏನು ಹೇಳಿದೆ ಅಂತ ಹೇಳಿದರೆ, ಇದು ಈ ಬಗ್ಗೆ 2007 ಸೆಪ್ಟೆಂಬರ್ನಲ್ಲಿ ಕೊಪ್ಪದಲ್ಲಿ ಈ ಜಿಲ್ಲಾಧಿಕಾರಿಗಳು ಮಾಡಿದಂತಹ ಒಂದು ಆದೇಶದ ಬಗ್ಗೆ ಒಂದು ಚರ್ಚೆ ನಡೀತು. ಅಲ್ಲಿ ಆಗ PCCF ಕಿಶನ್ ಶುಗಾರ್ ಅಂತ ಹೇಳ್ಕೊಂಡು ಕೂಡ ಬಂದಿದ್ದರು. ಅವರು ಹಿಂದೆ ಕೊಪ್ಪದಲ್ಲಿ DF ಆಗಿದ್ದರು, ನಂತರ ಕನ್ಸಲ್ಟರ್ ಮಂಗಳೂರಲ್ಲಿ ಇದ್ದರು, ನಂತರ CCF ಆಗಿ ಬೆಂಗಳೂರಿಗೆ ಹೋಗಿದ್ದರು. ಅಲ್ಲಿ ಕೊಪ್ಪಲಿ ಒಂದು ಚರ್ಚೆ ನಡೀತು. ಆವಾಗ ಏನು ಹೇಳುತ್ತೆ ಹೇಳಿದರೆ, 10,000 ಹೆಕ್ಟರ್ ಪ್ರದೇಶವನ್ನು ಅಂದರೆ 25,000 ಎಕರೆಯನ್ನು
ಜನರಿಗಾಗಿ ಬಿಡ್ತೀವಿ. ಆದರೆ 4 ವಿಧಾನದ ಜನರಿಗೆ ಏನೇನೂ ತೊಂದರೆ ಇಲ್ಲ. ಒಂದು 53 ಅರ್ಜಿ ಕೊಟ್ಟವರು, ಮತ್ತೊಂದು TT ಗಟ್ಟೆಗಳನ್ನು ಕಟ್ಟಿದವರು, ಇನ್ನು ಬರೀ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡಿದಂಥವರು, ಇಂಥವರಿಗೆ ಯಾವುದೇ ಕಾರಣ ಕೂಡ ನಾವು ಇದರಲ್ಲಿ ಗೋಪಾಲಕೃಷ್ಣಗೌಡ ಆದೇಶದಲ್ಲಿ ಬಂದಿದ್ದು ಕೂಡ ಅವ್ರಿಗೆ ತೊಂದರೆ ಮಾಡ್ತಿಲ್ಲ ಅಂತೇಳಿ ಅವತ್ತೇ ಹೇಳಿದರೆ ಅದು ಆದೇಶ ಕೂಡ ಆಗಿದೆ. ಸಕಾರಾತ್ಮಕ ಸ್ಪಂದಿಸಿದರೆ ಯಾರಾದರೂ ಒಂದು ನೋಟಿಸ್ಗೆ ಏನಾದರೂ ತೊಂದರೆ ಆದರೆ ಅರಣ್ಯ ಇಲಾಖೆಯಿಂದ ನೀವೇ ಹೊಣೆ ಆಗ್ತೀರಿ ಅನ್ನೋ ಮಾತನ್ನು ಹೇಳಿದ್ರಿ. ಮುಂದಾಗುವ ರೈತರ ಎಲ್ಲ ಅನಾನುಕೂಲತೆಗಳಿಗೆ, ಅವರ ಆತಂಕಗಳಿಗೆ ನೀವು ಪರಿಹಾರ ದೊರಕಿಸ್ಕೊಡ್ಬೇಕು. ಆದಷ್ಟು ಬೇಗ ಹಲವಾರು ಸಂಕೀರ್ಣವಾದ ಮತ್ತು ಸಮಸ್ಯಾತ್ಮಕವಾದ ಸಮಸ್ಯೆಗಳು, ಬಿಕ್ಕಟ್ಟುಗಳು ಮಲೆನಾಡಲ್ಲಿದೆ. ಅದೆಲ್ಲವಕ್ಕೂ ಕೂಡ ಪರಿಹಾರವನ್ನು ನೀವು ಒದಗಿಸ್ಬೇಕು ಅಂತ ಹೇಳಿದ್ವಿ. ಅವರು ಸಕಾರಾತ್ಮಕ ಸ್ಪಂದಿಸ್ತಾರೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬೇಕು ಅಂದರೆ ಈ ಜನಗಳ ಅನುಕೂಲಕ್ಕಾಗಿ ಮತ್ತು ಸರ್ಕಾರಿ ಉದ್ದೇಶಗಳಿಗಾಗಿ, ಈ ಎಲ್ಲ ಉದ್ದೇಶಗಳಿಗಾಗಿ ಭೂಮಿ ಬೇಕಾಗಿರೋದ್ರಿಂದ ಸೆಕ್ಷನ್ 17 ಮಾಡಬಾರ್ದು ಅನ್ನೋದು ಕೂಡ ನಮ್ಮದೊಂದು ಹಕ್ಕೊತ್ತಾಯ ಇದೆ. ಅದು ಮಲೆನಾಡಿಗರಿಗೆ ಯಾವುದೇ ಒಂದು ಪ್ರಯೋಜನ ರೀತಿ ಮಾಡೋಕ್ಕಿದೆ. ಅದರಲ್ಲಿ ಯಾಕೆಂತಂದರೆ ವಾಣಿಜ್ಯ ಬೆಳೆಗಳಿಗೆ ಅಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಕೇವಲ ಏನಕ್ಕೂ ಖುಷಿ ಬೋರ್ಡ್ ಮಾತ್ರ ಬರುತ್ತೆ. ಇದು ಬಯಲುಸೀಮೆ ಜನರಿಗೆ ಪ್ರಯೋಜನ ಆಗುತ್ತೆ. ಅದನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಕಾಣಿಸ್ತೀವಿ. ಇದು ಮಲೆನಾಡು ಜನರಿಗೆ ಈ ಅರ್ಜಿಗಳಿಂದ ಇದಾಗ್ತಿಲ್ಲ, ಅದನ್ನು ನೀವು ತಿದ್ದುಪಡಿ ಮಾಡಿ ಮಲೆನಾಡಿಗೆ ಅನುಕೂಲ ಮಾಡಬೇಕು ಅಂತೇಳಿ ಕೇಳಿದ್ದೀವಿ. ಅಂದರೆ ಮಲೆನಾಡಿನ ಅನುಕೂಲ ಅಂದರೆ ಇದು 2005 ಕೃಷಿ ಇರಬೇಕು. ಅಂದರೆ ಈಗ ಏನು ಅರಣ್ಯ ಸಚಿವರು 2015 ಮಾಡಿದವರಿಗೆ ಯಾವುದೇ ಕಾರಣ ಬಿಡುವ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಇದ್ದೇ ಇದೆ ಅದು. ಆದರೆ ಜನಗಳು ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇರುವಾಗ ಒಂದು ರೀತಿ ಕೃಷಿ ಮಾಡ್ಕೊಂಡು ಹೋಗ್ತಾರೆ. ಬಡವ್ರ ಕಂತ ಮಾಡೋ ತಪ್ಪು ಅಂತ ಹೇಳ್ಬೇಕು. ಯಾಕಂದರೆ ಜನಸಂಖ್ಯೆ ಏರ್ತಾನೆ ಇರುತ್ತೆ, ಬದುಕಾಗಲೇಬೇಕಾಗಿರುತ್ತೆ. ಎಲ್ಲರೂ ಕೂಡ ಒಂದು ಇದಕ್ಕೆ ಸಿಟಿಗೆ ಹೋಗಿ ಬರ್ತಿಕ್ಕೆ ಆಗ್ತಾ ಇಲ್ಲ, ಇನ್ನೂ ಏನೋ ಬರ್ತಿದ್ದಾರೆ. ಇದು ಕೂಡ ಎಲ್ಲ ಯಾವುದೇ ಕಾನೂನುಗಳು ಅಂತಿಮ ಅಂತ ಹೇಳಿ ಬರೋದಿಲ್ಲ. ಹೋರಾಟ ಮಾಡ್ಕೊಂಡು ಹೋದಾಗ ಕಾನೂನುಗಳು ಬದಲಾವಣೆ ಆಗಲೇಬೇಕಾಗ್ತದೆ, ಆಗಲೇಬೇಕು. ಯಾವುದೇ ಕಾರಣಕ್ಕೂ ಜನಕ್ಕೆ ತೊಂದರೆ ಹೋರಾಟ ಮಾಡಲೇಬೇಕಾಗುತ್ತೆ. ಹೋರಾಟದಿಂದಲೇ ಕಾನೂನುಗಳನ್ನ ಆಗ್ತಿರೋದು. ನೋಡಿರಲ್ಲ ಸ್ನೇಹಿತರೆ, ಯಾವ ರೀತಿ ಅರಣ್ಯ ಕಾಯ್ದೆಯಿಂದ ಇಲ್ಲಿ ಸುತ್ತಮುತ್ತ ವಾಸ ಮಾಡ್ತಿರುವಂತ ಗುಡ್ಡಗಾಡು ಪ್ರದೇಶದಲ್ಲಿ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸತ್ಯನ್ಯಾಯ ಪ್ರೀತಿಗಾಗಿ ದಿನ.com ಗಿರಿಜಾ ಎಸ್ ಚಿಕ್ಕಮಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.